ನನಗೆ ಚಿಕ್ಕವಳಾಗಿದ್ದಾಗ ನ್ಯೂಸ್ ಪೇಪರ್ ಬರೋದು, ಟೈಮ್ಸ್ ಆಫ್ ಇಂಡಿಯಾ, ಹಿಂದೂ ಪೇಪರ್ ಬರಲೇಬೇಕಿತ್ತು. ಸೊ ನಂದು ಬಾಂಡಿಂಗು ಈಗೇನು 50 ವರ್ಷದ ಜರ್ನಿ ಇದೆ, ಹಿಂದೂ ಪೇಪರ್ ಹ್ಯಾಸ್ ಬೀನ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಗ್ರೋಯಿಂಗ್ ಅಪ್ ಇಯರ್ಸ್. ಅದ್ರ ಜೊತೆಗೆ ನಮ್ಮ ಶಾಲೆಯ ಲೈಬ್ರರಿನಲ್ಲೂ ಕೂಡ ಹಿಂದೂ ಪೇಪರ್ ಇರೋದು. ಹಿಂದೂ ಪೇಪರ್ ಶುರು ಆಗಿರೋದು ಯಾವಾಗ ಗೊತ್ತಾ? 1878. ಸೊ 1878 ಇಂದ ಇಲ್ಲಿವರೆಗೂ ಸುಮಾರು 148 ವರ್ಷದ ಒಂದು ಇತಿಹಾಸ ಇದೆ. ಆಮೇಲೆ ಇಟ್ಸ್ ಒನ್ ಆಫ್ ದ ವೆರಿ ಫ್ಯೂ ಪೇಪರ್ಸ್ ವೆರ್ ಇನ್ ಈಚ್ ಅಂಡ್ ಆರ್ಟಿಕಲ್ ಇಸ್ ವೆರಿ ವೆಲ್ ರಿಟರ್ನ್. ಒಂದು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಎಲ್ಲದನ್ನು ಕೂಡ ವಿಮರ್ಶಿತವಾಗಿ ಬಹಳ ಎಕ್ಸ್ಪರ್ಟ್ಸ್ ಬರ್ದಿರ್ತಾರೆ ಆರ್ಟಿಕಲ್ಸ್. ವಾಟ್ ವಿ ಸೇ ಅಬೌಟ್ ದ ಫೋರ್ತ್ ಪಿಲ್ಲರ್ ಆಫ್ ಡೆಮೋಕ್ರಸಿ, ಜರ್ನಲಿಸಮ್, ಅದನ್ನ ಐ ಥಿಂಕ್ ದ ಹಿಂದೂ ಪೇಪರ್ ಇಸ್ ಲಿವಿಂಗ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ಸ್ ಆಫ್ ಅ ಡೆಮೋಕ್ರಸಿ. ಸೊ ಐ ವುಡ್ ಲೈಕ್ ಟು ಕಂಗ್ರಾಚುಲೇಟ್ ದ ಎಂಟೈರ್ ಹಿಂದೂ ಟೀಮ್ ಫಾರ್ ದಟ್. And also regarding your career counseling, I think this is a very much demanding and important responsibility which the Hindu paper has taken up. But for me the response, ನಮ್ಮಲ್ಲಿ ದಾವಣಗೆರೆಯಿಂದ ಎಷ್ಟು ಜನ ಮಕ್ಕಳು ಬಂದಿದ್ದೀರಾ, ಯಾವ ಸರ್ಕಾರಿ ಶಾಲೆಯಿಂದ ಬಂದಿದ್ದೀರಾ, ಏಡೆಡ್ ಶಾಲೆಯಿಂದ ಬಂದಿದ್ದೀರಾ, ಪ್ರೈವೇಟ್, ಇದನ್ನೆಲ್ಲ ಕೇಳ್ಕೊಂಡು ಬಂದೆ ಯಾವ ತರ ರೆಸ್ಪಾನ್ಸ್ ಇದೆ ಮಕ್ಕಳದು, ಪೇರೆಂಟ್ಸ್ ಇಂದು ಅಂತ. ಈಗ ಏನಾಗುತ್ತೆ ಅಂದ್ರೆ ಒಂದೇ ಸಲ 10th ಸ್ಟ್ಯಾಂಡರ್ಡ್ ಬರ್ತೀರಾ, ಬಂದ ತಕ್ಷಣ ಟೆನ್ಷನ್ ಶುರು ಆಗುತ್ತೆ. ಏನ್ ಓದ್ಬೇಕು, ನಾನು ಆರ್ಟ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ನೀಟ್ ತಗೋಬೇಕಾ, CET ತಗೋಬೇಕಾ? ನಾನಿದ್ದಾಗೂ ಅದೇ ಪ್ರಶ್ನೆ ಇತ್ತು. ಬಟ್ ನಾವಿದ್ದಾಗ ಇನ್ನ ಸುಲಭ ಇತ್ತು, ಯಾಕಂದ್ರೆ ಇಂಜಿನಿಯರಿಂಗು, ಮೆಡಿಕಲ್, ಆಮೇಲೆ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಾಡೋದು ಅಂತ. ಸೊ ಚಿಕ್ಕವಳಿದ್ದಾಗೆ ಆ ಪುಟಾಣಿ ಇದ್ದಾಳಲ್ಲ, ಆ ಏಜ್ ನಲ್ಲೇ ನಾನು ಡಾಕ್ಟರ್ ಆಗ್ಬೇಕು ಅಂತ ಇದೆ. ಸೊ ಏನ್ ಕನ್ಫ್ಯೂಷನ್ ಇರ್ಲಿಲ್ಲ. ನಾನು ಅವಾಗ ನೀಟ್ ಇರ್ಲಿಲ್ಲ, CET ಇತ್ತು ನಾವು ಓದುವಾಗ. ಸೊ ಎಂಟ್ರೆನ್ಸ್ ಎಕ್ಸಾಮ್ ತಗೊಂಡು ಮೆಡಿಕಲ್, ಡೆಂಟಲ್ ಎರಡು ಕಾಲೇಜಸ್ ಆಪ್ಷನ್ಸ್ ಇತ್ತು. ಬಟ್ ಮೆಡಿಕಲ್ ಬೇರೆ ಬಾಗಲಕೋಟೆ ಅಲ್ಲಿ ಇಲ್ಲಿ ಸಿಕ್ಕಿತ್ತು, ಅದಕ್ಕೆ ಬೇಡ, ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ ಡೆಂಟಲ್ ಓದೋಣ ಅಂತ ಐ ಟುಕ್ ಅ ಡಿಸಿಷನ್. ಸೊ ಐ ವಾಸ್ ದ ಫಸ್ಟ್ ಅಡ್ಮಿಷನ್ ನಮ್ಮ ಬಾಪೂಜಿ ಡೆಂಟಲ್ ಕಾಲೇಜ್ ನಲ್ಲಿ. ಸೊ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ್ಲೂ ಮಕ್ಕಳು, ಈಗ ನಾವು ಮಕ್ಳನ್ನ ಸಾಧಾರಣ ಎಲ್ಲಾರು ಕೇಳ್ತೀವಿ, ಒಂದ್ಸಲ 10th PUC ಬಂದ ತಕ್ಷಣ ಏನ್ ಓದ್ತೀಯಾ, ಮುಂದೆ ಏನಾಗ್ಬೇಕು, ಏನ್ ಆನ್ಸರ್ ಇರುತ್ತೆ ಹೇಳ್ರಿ? ಎಲ್ಲ ಪೋಷಕರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲ, ಹೌದಾ? ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದು ಆಗ್ಬಾರ್ದು. ಆ ಗೊತ್ತಿಲ್ಲ ಅನ್ನೋದನ್ನ ನಾವು ತೆಗೆದು ಹಾಕ್ಬೇಕು, ಅದು ನಮ್ ಜವಾಬ್ದಾರಿ ಆಗುತ್ತೆ. ಮಕ್ಕಳಿಗೆ ಹೈಸ್ಕೂಲಿಗೆ ಬಂದ ತಕ್ಷಣನೇ, ವೆದರ್ ಇಟ್ ಇಸ್ ಗವರ್ಮೆಂಟ್ ಏಡೆಡ್ ಆರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಅವರಿಗೆ ಕರಿಯರ್ ಕೌನ್ಸಿಲಿಂಗ್, ಬೋತ್ ಅಕಾಡೆಮಿಕ್ ಅಂಡ್ their ಫ್ಯೂಚರ್ ಕರಿಯರ್ ಪ್ರಾಸ್ಪೆಕ್ಟ್ಸ್, ಇದರಲ್ಲಿ ಅವರಿಗೆ ಯಾವ ಸಬ್ಜೆಕ್ಟ್ ನಲ್ಲಿ ಇಂಟ್ರೆಸ್ಟ್ ಇದೆ, ಮುಂದೆ ಅವರು ಯಾವ ರೀತಿ ಜಾಬ್ ನ ಪ್ರಿಫರ್ ಮಾಡ್ತಾರೆ, ಫೀಲ್ಡ್ ವರ್ಕ್ ಪ್ರಿಫರ್ ಮಾಡ್ತಾರ, ಆಫೀಸ್ ನಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತಾ, ಸೈನ್ಸಸ್ ಇಷ್ಟ ಆಗುತ್ತಾ, ಆರ್ಟ್ಸ್ ಸಬ್ಜೆಕ್ಟ್ಸ್ ಇಷ್ಟ ಆಗುತ್ತಾ, CA ಮಾಡ್ಬೇಕು ಅನ್ಕೊಂಡಿದಾರ, ಇದೆಲ್ಲದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಾಗುತ್ತೆ. ಅದು ಯಾವಾಗ ಆಗ್ಬೇಕು ಅಂದ್ರೆ, ನಾವು ಹೈಸ್ಕೂಲಿಗೆ ಬಂದ ತಕ್ಷಣ ಮಕ್ಕಳಿಗೆ ಒಂದು ಹಂತದಲ್ಲಿ ಅವರಿಗೆ ಎಕ್ಸ್ಪೋಜರ್ ಕೊಡ್ಬೇಕು. ಈಗ ಬೇರೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮೆಡಿಕಲ್ ಇಂಜಿನಿಯರಿಂಗ್ ಸೇರ್ಬೇಕು ಅಂತ ಇದ್ರೆ, ಮೈ ಓನ್ ಸನ್ಸ್ ಎಕ್ಸಾಂಪಲ್ ಕೊಡ್ತೀನಿ. ಅವ್ರ ರೆಸಿಡೆನ್ಷಿಯಲ್ ಸ್ಕೂಲ್ ನಲ್ಲಿ 10th ಸ್ಟ್ಯಾಂಡರ್ಡ್ ಬಂದಾಗ ಅವರನ್ನ ಒಂದು ಮೆಡಿಕಲ್ ಕಾಲೇಜಿಗೆ ಹೋಗಿ ಅಲ್ಲಿ ಇಂಟರ್ನ್ಶಿಪ್ ಮಾಡ್ರಿ ಅಂತ ಕಳಿಸ್ತಾರೆ, ಅಥವಾ ಒಂದು ಇಂಡಸ್ಟ್ರಿಗೆ ಹೋಗಿ 1 month ಅಲ್ಲಿ ವರ್ಕ್ ಮಾಡು ಅಂತ ಹೇಳ್ತಾರೆ, ಅಥವಾ ಇನ್ಯಾವುದಾದ್ರೂ ಆಫೀಸ್, ನಿಮಗೆ ಏನ್ ಇಂಟ್ರೆಸ್ಟ್ ಇದೆ ಹೋಗಿ ಅಲ್ಲಿ ವರ್ಕ್ ಮಾಡ್ರಿ, ಒಂದು ಇಂಟರ್ನ್ಶಿಪ್ ಕೋರ್ಸ್. ಹಾಗೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಎಷ್ಟೋ ಜನ ಮೆಡಿಕಲ್ ಸೇರಿದಾಗ, ಸ್ಪೆಷಲಿ ಗರ್ಲ್ಸ್ ಬಾಯ್ಸ್ ಇದ್ದಾಗ, ಒಂದು ಡಿಸೆಕ್ಷನ್ ಮಾಡ್ತೀವಲ್ಲ, ಬಾಡಿನ ಡಿಸೆಕ್ಟ್ ಮಾಡ್ಬೇಕು ಅಂದ್ರೆ ಯಾರು ಫಸ್ಟ್ ಫೇಂಟ್ ಆಗೋದು, ಬಾಯ್ಸ್ ಆ ಗರ್ಲ್ಸ್? ನಿಮ್ ಪ್ರಕಾರ ಗಂಡ್ ಮಕ್ಳೇ ಬೇಗ ತಲೆ ಸುತ್ತು ಬಂದು ಬೀಳೋದಲ್ಲಿ, ಹೌದಾ? ಸೊ ಈ ರೀತಿ ಇರುತ್ತೆ. ಆ ಒಂದು ವರ್ಕಿಂಗ್ ಅವರ್ಸ್ ಇರುತ್ತೆ, ಪ್ರೆಷರ್ ಇರುತ್ತೆ, ನೀವು ಆನ್ ಕಾಲ್ ಡ್ಯೂಟೀಸ್ ಇರುತ್ತೆ. ಆರ್ ಯು ರೆಡಿ ಫಾರ್ ದಟ್? ನಿಮ್ ಜೀವನ ಪೂರ್ತಿ ಆ ಜಾಬ್ ಮಾಡ್ಲಿಕ್ಕೆ ರೆಡಿ ಇದೀರಾ ಇಲ್ಲ ಅಂತ ನೀವು ಒಂದೊಂದೇ ಎಕ್ಸ್ಪೋಜರ್ ಸಿಕ್ಕರೆ ಪ್ರಿಪೇರ್ ಆಗ್ತೀರಾ. ಇದ್ರ ಜೊತೆಗೆ ಎಜುಕೇಶನ್ ಅಂದ ತಕ್ಷಣನೇ ಬರೀ ಮಾರ್ಕ್ಸ್ ಇನ್ ರೇಸ್ ನಲ್ಲಿ ದಯವಿಟ್ಟು ಹೋಗ್ಬೇಡ್ರಿ. ಇದು ನಾನು ಎಲ್ಲಾ ಪೇರೆಂಟ್ಸಿಗೂ ಮಕ್ಳಿಗೆ ಹೇಳಲಿಕ್ಕೆ ಬಯಸ್ತೀನಿ. ನಾನು ನೀಟಿಗೆ ಪ್ರಿಪೇರ್ ಮಾಡ್ಬೇಕು, CET ಪ್ರಿಪೇರ್ ಮಾಡ್ಬೇಕು, IAS UPSC ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಬೇಕು, ಇನ್ಯಾವುದಾದ್ರು ಎಂಟ್ರೆನ್ಸ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ಬೇಕು ಅಂತ ಮಕ್ಕಳ ಮೇಲೆ ಪ್ರೆಷರ್ ಸಿಕ್ಕಾಬಟ್ಟೆ ತರಬೇಡ್ರಿ. ಇದು ಅಕಾಡೆಮಿಕ್ ಸ್ಟಡೀಸ್ ಜೊತೆಗೆ ನಿಂದು ಪರ್ಸನಾಲಿಟಿ ಡೆವಲಪ್ಮೆಂಟ್, ನಿಂದು ಎಕ್ಸ್ಪೋಜರು, ಎಷ್ಟು ನೀನು ಎಕ್ಸಿಬಿಷನ್ಸ್ ಅಟೆಂಡ್ ಮಾಡ್ತೀಯ, ಬೇರೆ ಬೇರೆ ಸ್ಟೇಟ್, ಇಂಟರ್ ಸ್ಟೇಟ್ ಕಾಂಪಿಟಿಷನ್ಸ್ ಇರುತ್ತೆ,
ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಇರುತ್ತೆ, ಎಲ್ಲೆಲ್ಲಿ ಹೋಗ್ತೀರಾ ಎಕ್ಸ್ಪ್ಲೋರ್ ಮಾಡ್ರಿ. ನಾನ್ ಸ್ಟೂಡೆಂಟ್ ಆಗಿದ್ದಾಗೆ ಪಾಟ್ನಾ ಬಿಹಾರ್ ಅಲ್ಲಿ ತನಕ ಹೋಗಿದ್ವಿ. ಅದು ಒಂದು ಟ್ರೈನಲ್ಲೂ ಹೆಂಗ್ ಹೋಗಿದ್ವು ಅಂದ್ರೆ ನ್ಯೂಸ್ ಪೇಪರ್ ಹಾಕೊಂಡು ಬಾತ್ರೂಮಿಗೆ ಹೋಗ್ತಾರಲ್ಲ ಅಲ್ಲಿ ಕುತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿರೋದು. ಫಸ್ಟ್ ಟೈಮು ಒಂದು ಮಡಿಕೆ ಕಪ್ನಲ್ಲಿ ಚಾ ಕುಡ್ದಿರೋ ಅನುಭವ. 7th ಸ್ಟ್ಯಾಂಡರ್ಡ್ ಇದ್ದಿದ್ದು ನಾನು ಅವಾಗ. ಅದಾದ್ಮೇಲೆ ಸ್ಕೌಟ್ಸ್ ಅಂಡ್ ಗೈಡ್ಸ್, NCC ಇವೆಲ್ಲ ಇರುತ್ತೆ. ಮಕ್ಳು ಇದನ್ನೆಲ್ಲ ನೀವು ಹೋದ್ರೆ ಬೇರೆ ಬೇರೆ ನೀವು ಸ್ಟೇಟ್ ಲೆವೆಲ್ಲು ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಜಾಂಬೋರೀಸ್ ಎಲ್ಲ ಅಟೆಂಡ್ ಮಾಡಿದಾಗ ನಿಮಗೆ ನಮ್ ಕರ್ನಾಟಕದಲ್ಲಿರುವಂತಹ ಕಲ್ಚರಲ್ ಎಕ್ಸ್ಚೇಂಜ್ ಗೊತ್ತಾಗುತ್ತೆ. ಯಾರ್ಯಾರ್ದು ಮಾತಾಡುವ ರೀತಿ ಏನು, ಅವರ ಒಂದು ಫುಡ್ ಆಯ್ತು, ಕ್ಲೋತ್ಸ್ ಆಯ್ತು, ಆಮೇಲೆ ಇದೆಲ್ಲದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಇವತ್ತೇನು ಜಗಳಗಳಾಗ್ತಾ ಇದಾವಲ್ಲ, ವಿ ಆರ್ ಫೇಸಿಂಗ್ ವಾರ್, ವೆಸ್ಟ್ ಏಷ್ಯಾ ವಾರ್ ನಡೀತಾ ಇದೆ. ಅದ್ರ ಜೊತೆಗೆ US ನಲ್ಲಿ ನಡೀತಾ ಇರುವಂತಹ ಟ್ರಂಪಿನ ಒಂದು ಆಟೋನಮಸ್ ಡಿಸಿಷನ್ಸ್, ಇದೆಲ್ಲದನ್ನ ಕೂಡ ನೀವು ಓಡಾಡಿದಾಗ ನಿಮಗೆ ಗೊತ್ತಾಗುತ್ತೆ. ನಾವು ಸಂವಿಧಾನದಲ್ಲಿ ಏನ್ ಹೇಳ್ತೀವಲ್ಲ, ಪ್ರಿಯಾಂಬಲ್ ಓದುವಾಗ ಒಂದು ಬ್ರದರ್ಹುಡ್, ಭ್ರಾತೃತ್ವದ ಭಾವನೆ ಅಂತ ಇದೆಲ್ಲ ಪುಸ್ತಕದಲ್ಲಿ ಬರೆದಿರುತ್ತೆ. ಬಟ್ ಪ್ರಾಕ್ಟಿಕಲಿ ನೀವು ಅದನ್ನ ಎಕ್ಸ್ಪೋಸ್ ಆದ್ರೆ ಮಾತ್ರ ನೀವು ಅದನ್ನ ದೊಡ್ಡವರಾದಾಗ ಆ ಒಂದು ನಿಮ್ಮ ಆಫೀಸ್ ಸೆಟಪ್ ನಲ್ಲಿ ಯು ವಿಲ್ ಸ್ಟಾರ್ಟ್ ಟೇಕಿಂಗ್ ಡಿಸಿಷನ್ಸ್. ಆ ರೀತಿ ಒಂದು ಇನ್ಕ್ಲೂಸಿವ್ ಬಿಹೇವಿಯರ್ ಆಗುತ್ತೆ, ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡುವಂತ ಒಂದು ಮನೋಭಾವ ಬೆಳೆಯುತ್ತೆ. ಆಮೇಲೆ ಸ್ಪೋರ್ಟ್ಸ್, ಆಮೇಲೆ ಡ್ರಾಮಾ, ಇದೆಲ್ಲದ್ರಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ನಿನ್ನಲ್ಲಿರುವಂತಹ ಲೀಡರ್ಶಿಪ್ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ. ಅದರಿಂದ ಕೇವಲ ನಾನು ಓದಿ ಮಾರ್ಕ್ಸ್ ತೆಗಿತೀನಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಪರ್ಸನಾಲಿಟಿ ಬೇಕಾಗಿದೆ. ನೀವು ಯಾವುದೇ ದೊಡ್ಡ ಕಂಪ್ನಿಗೂ ಹೋದ್ರೆ ಹಾರ್ಡ್ ಸ್ಕಿಲ್ಸ್ ಜೊತೆಗೆ ನಿಮ್ಮ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಕೂಡ ಅಷ್ಟೇ ಒಂದು ವೇಟೇಜ್ ಕೊಡ್ತಾ ಇದ್ದಾರೆ, ಪ್ರಿಫರೆನ್ಸಸ್. ಆಮೇಲೆ ಇವತ್ತಿನ ದಿನ ನಮ್ಮ ಮಕ್ಕಳು ಗೊತ್ತಿಲ್ಲ ಅಂತಾರಲ್ಲ, ಫಸ್ಟ್ ಇದನ್ನ ತೆಗೆದು ಹಾಕ್ಬೇಕಾಗಿದೆ. ಗೊತ್ತಿಲ್ಲ ಅನ್ನೋದು ಹೋಗ್ಬೇಕು ಮಕ್ಕಳಿಗೆ. ನಾನು ಏನ್ ಕರಿಯರ್ ತಗೋಬೇಕು, ನನ್ನ ಇಂಟ್ರೆಸ್ಟ್ ಏನು, ನನ್ನ ಸ್ಟ್ರೆಂತ್ ಏನು, ಇದನ್ನೆಲ್ಲ ತಿಳ್ಕೊಳ್ಳಿ. ಅದ್ರ ಜೊತೆಗೆ ಪೋಷಕರು ಕೂಡ ಅವ್ರಿಗೆ ಸಪೋರ್ಟಿವ್ ಆಗಿ ವರ್ಕ್ ಮಾಡ್ಲಿ. ಆಮೇಲೆ ಪ್ರೆಸೆಂಟ್ ಸಿನಾರಿಯೋನಲ್ಲಿ ವಿ ಆಲ್ ನೋ ಇಂಡಿಯಾ ಇಸ್ ಎ ಯಂಗ್ ನೇಷನ್ ಅಂತ ಹೇಳ್ತೀವಿ. 65%ಗೂ ಜಾಸ್ತಿ ಜನಸಂಖ್ಯೆ ದೇ ಆರ್ ಬಿಲೋ 35 years. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಭಾರತ ಅತ್ಯಂತ ಒಳ್ಳೆ ಯುವ ದೇಶ ಅನ್ನೋ ಹಾಗಿದೆ. ಯುವಕರ ಸಂಖ್ಯೆ ಜಾಸ್ತಿ ಇದೆ. ಆದ್ರಿಂದ ಇಂತಹ ಯುವಕರಲ್ಲಿ ಮುಂದೆ ಬರುವಂತಹ ಒಂದು, ನಾವಾಗಲೇ 2019-20 ನಲ್ಲಿ ಪ್ಯಾಂಡಮಿಕ್ ಫೇಸ್ ಮಾಡಿದ್ವಿ. ಈಗ ಸದ್ಯಕ್ಕೆ ವಾರ್ ಫೇಸ್ ಮಾಡ್ತಾ ಇದ್ವಿ, ಸಿಚುವೇಶನ್ ಆಫ್ ವಾರ್. ಇದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರೂ ಕೇಳ್ತಾ ಇದೀವಿ, ಹೌದಾ? AI ಇಂಟರ್ವೆನ್ಷನ್ ಇದೆ. ಮತ್ತೆ ಇದ್ರ ಜೊತೆಗೆ ಜಾಬ್ ಸೆಕ್ಯೂರಿಟಿ, ಎಲ್ಲೆಲ್ಲಿ ಸ್ಯಾಚುರೇಷನ್ ಆಗ್ತಾ ಇದೆ, ಯಾವ ಜಾಬ್ಸ್ ನಲ್ಲಿ ನನಗೆ ಮುಂದೆ 3 ವರ್ಷ 5 ವರ್ಷ ನಾನ್ ಜಾಬ್ ಸೇರ್ಕೊಂಡು ಮತ್ತು ಕಂಟಿನ್ಯೂ ಆಗಂಗೆ ಆ ಫೀಲ್ಡ್ ನಲ್ಲಿ ಎಲ್ಲಿ ಪ್ರಾಸ್ಪೆಕ್ಟಸ್ ಚೆನ್ನಾಗಿದೆ, ಇದನ್ನೆಲ್ಲ ನಾವು ನಮ್ಮ ಮಕ್ಕಳಿಗೆ 8th 9th 10th ನಲ್ಲೇ ಒಂದ್ ಸ್ವಲ್ಪ ಎಜುಕೇಟ್ ಮಾಡ್ಕೊಂತ ಹೋದ್ರೆ ಆ ಮಕ್ಳಿಗೂ ಕೂಡ ಒಂದು ಮೈಂಡ್ ಸೆಟ್ ಕ್ಲಾರಿಟಿ ಬರುತ್ತೆ. ನಾನು ಯಾವ ಫೀಲ್ಡ್ ನಲ್ಲಿ ಓದ್ಬೇಕು, ಯಾವ ರೀತಿಯಾದ ಜಾಬ್ಸ್ ನಾನು ಸೆಲೆಕ್ಟ್ ಮಾಡ್ಬೇಕು ಅಂತ. ಆಮೇಲೆ ಇನ್ನೊಂದು, ಇಲ್ಲಿ ಗವರ್ಮೆಂಟ್ ಸ್ಕೂಲ್ ಮಕ್ಕಳಿಂದ ಸ್ಕೂಲ್ಸ್ ಇಂದ ಎಷ್ಟು ಜನ ಬಂದಿದ್ದೀರಾ ಸ್ಟೂಡೆಂಟ್ಸ್? ಗವರ್ಮೆಂಟ್ ಸ್ಕೂಲಾ? ನೀನ್ 8th ನಲ್ಲಿ ಇದ್ದಾಗ NMMS ಎಕ್ಸಾಮ್ ಅಂತ ಏನಾದ್ರು ತಗೊಂಡಿದ್ಯಾ? ಅದ್ರಲ್ಲಿ ಏನಾದ್ರು ಕ್ಲಿಯರ್ ಆಯ್ತಾ ನಿಂದು? ಅದ್ರ ಬಗ್ಗೆ ಹೇಳಿ, ಬಾಯ್ಲಿ ಬೇಗ ಬಾ, ಕಮ್ ಬೈ ದೆನ್ ಐ ಟಾಕ್ ಸಮಥಿಂಗ್. ವಾಟ್ ಇಸ್ NMMS ಎಕ್ಸಾಮು? ನೀನೀಗ 10th ನಲ್ಲಿ ಇದೀಯಾ? ಮತ್ತೆ ಯಾರಿದ್ದೀರಾ ಗವರ್ಮೆಂಟ್ ಸ್ಕೂಲ್ ನಲ್ಲಿ? ಸ್ಟೇಜ್ ಮೇಲೆ ಕರಿಯಲ್ಲ, ಬಟ್ NMMS ಎಕ್ಸಾಮ್ ಬರ್ದಿದ್ದೀರಾ ಅಂತ. ಟೆಲ್ ಮಿ ಸಮಥಿಂಗ್ ಅಬೌಟ್ ದಿಸ್ ಎಕ್ಸಾಮ್. ಇಟ್ಸ್ ಆನ್. ನಿಮ್ಮ ಹೆಸರು ಏನು? ನನ್ನ ಹೆಸರು ಅರುಣ್ ಕುಮಾರ್. NMMS ಎಕ್ಸಾಮ್ ಸ್ಯಾಟ್ ಮ್ಯಾಟ್ ಅಂತ ಇರ್ತೈತಿ ಮಿಸ್. ಆಮೇಲೆ ಅದು ಮೆಂಟಲ್ ಎಬಿಲಿಟಿ ಮ್ಯಾಟ್, ಸ್ಯಾಟ್ ಸೋಷಿಯಲ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮಿಸ್. ಓಕೆ, ಈಗ ನೀನು ಅದ್ರಲ್ಲಿ ಪಾಸ್ ಆದ್ಯಾ? ಎಷ್ಟು ಪರ್ಸೆಂಟೇಜ್ ಬಂದಿತ್ತು? ಪರ್ಸೆಂಟೇಜ್ ನನಗೂ ಗೊತ್ತಿಲ್ಲ ಮಿಸ್. ಬಟ್ ಕ್ಲಿಯರ್ ಆದ್ಯಾ? ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಇದೆ ನಿಂಗೆ? ಎಷ್ಟು ಬರ್ತಾ ಇದೆ? 12,000 ವರ್ಷಕ್ಕೆ. 12,000 ಎಷ್ಟು ವರ್ಷ ಬರುತ್ತದು? 4 ವರ್ಷ ಮಿಸ್. ವೆರಿ ಗುಡ್, ಸಾಕಷ್ಟೇ, ಅದೇ ಹೇಳ್ಬೇಕಿತ್ತು.
ಈಗ ದಿಸ್ ಇಸ್ ಒನ್ ಥಿಂಗ್, ನಮ್ಮ ಗವರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಾ ಇರೋ ಮಕ್ಕಳಿಗೆ, ಅದರಲ್ಲೂ SC ಕೋಟಾದಲ್ಲಿದ್ರೆ ನಿಮಗೆ ಎಲಿಜಿಬಿಲಿಟಿ ಇರೋದು ಅರೌಂಡ್ 55% ತೆಗೆದಿರ್ಬೇಕು ಮಿನಿಮಮ್ ಕ್ಲಾಸ್ 7th ನಲ್ಲಿ. ಆಮೇಲೆ SC/ST ಇರೋರಿಗೆ 5% ರಿಲ್ಯಾಕ್ಸೇಷನ್ ಅಪ್ ಟು 50% ಇರುತ್ತೆ. ಪೇರೆಂಟ್ಸ್ ಆನ್ಯುವಲ್ ಇನ್ಕಮು ಲೆಸ್ ದೆನ್ 3.5 lakhs. ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಜೊತೆಗೆ ನಮ್ಮ ಸೈನಿಕ್ ಸ್ಕೂಲು, KVS, MVS, ಪ್ರೈವೇಟ್ ಸ್ಕೂಲ್ಸ್ ಇವ್ರು ಅಪ್ಲೈ ಮಾಡೋ ಹಾಗಿಲ್ಲ. ಬಟ್ 12,000 ರೂಪಾಯಿ ಬರುತ್ತೆ ವರ್ಷಕ್ಕೆ. ಆಮೇಲೆ ಟಿಲ್ ಸೆಕೆಂಡ್ PUC ಅವ್ರಿಗೆ ಬರುತ್ತೆ. ಸೊ ದಟ್ಸ್ ಅ ಗುಡ್ ಅಮೌಂಟ್, ಅವ್ರ ಎಜುಕೇಶನ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ಇನ್ಫಾರ್ಮೇಶನ್ ಕೂಡ ನೀವು ಸರ್ಕಾರದ್ದು ನಮ್ಮ ಇನ್ಫಾರ್ಮೇಶನ್ ಕೌಂಟರ್ಸ್ ನಲ್ಲಿ ಕೊಟ್ರೆ ಮಕ್ಕಳಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಕಮ್ಯುನಿಟಿ ವೈಸು, ಕಾಸ್ಟ್ ವೈಸು ಅವ್ರಿಗೆ ಸಿಗ್ತಾ ಇರುವಂತಹ ಬೆನಿಫಿಟ್ಸ್ ಮಕ್ಕಳಿಗೆ. ಯಾಕಂದ್ರೆ ಎಷ್ಟೋ ಜನ ನಮ್ಮ ಆಫೀಸಿಗೆ ಬರ್ತಾರೆ ಮಕ್ಕಳು, ಇಂಜಿನಿಯರಿಂಗ್ ಸೇರಿಸಿದೀನಿ ಬಟ್ ಬ್ಯಾಂಕ್ ಲೋನ್ ಸಿಗ್ತಾ ಇಲ್ಲ ನಮಗೆ ಅಂತ. ಆಮೇಲೆ ಕಾಸ್ಟ್ ಕ್ರೈಟೀರಿಯಾ ನೋಡ್ಕೊಂಡು ಹೋದ್ರೆ ಆ ಸ್ಟೂಡೆಂಟ್ ಎಲಿಜಿಬಲ್ ಇದ್ದಾರೆ. ಎವ್ರಿ ಇಯರ್ ಅಪ್ಡೇಟ್ ಮಾಡ್ಬೇಕು ಪೋರ್ಟಲ್ನಲ್ಲಿ. ಸೊ ಈ ರೀತಿ ಇನ್ಫಾರ್ಮೇಶನ್ಸ್ ಮಕ್ಕಳಿಗೆ ಕೊಟ್ಟಿದ್ರೆ ಇಟ್ ಬಿ ರಿಯಲಿ ಹೆಲ್ಪ್ಫುಲ್. ಈಗ ನಾವು ಕೂಡ SSK ಟ್ರಸ್ಟ್ ಇಂದ ಮಕ್ಕಳಿಗೆ ವಾಟ್ ವಿ ಸ್ಟಾರ್ಟೆಡ್ ಐ ಟೆಲ್ ಯು, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತಹ ಸ್ಟೂಡೆಂಟ್ಸಿಗೆ, ಹೈಸ್ಕೂಲ್ ಮಕ್ಕಳಿಗೆ ನಾವು MBA ಕಾಲೇಜ್ ಇಲ್ಲೇ MBA ಕಾಲೇಜಿಗೆ ಬರ್ತಾರೆ. ಆಮೇಲೆ BIT ಕ್ಯಾಂಪಸ್ಸಿಗೆ ಬರ್ತಾರೆ. ಇಲ್ಲಿ ಲೈಫ್ ಸ್ಕಿಲ್ ಪ್ರೋಗ್ರಾಮು ಮತ್ತೆ ಕಂಪ್ಯೂಟರ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಕ್ಯಾಂಪಸ್ ವಿಸಿಟ್ ತಗೊಂಡು ಹೋಗ್ತೀನಿ. ಪ್ರತಿಯೊಂದು ಮಗು ಅಟೆಂಡ್ ಮಾಡ್ತಾರಲ್ಲ, ಅವರೆಲ್ಲರೂ ಒಂದು ಫೀಡ್ಬ್ಯಾಕ್ ಫಾರ್ಮ್ ಬರೆದು ಕೊಡ್ತಾರೆ. ಸೊ ಎಲ್ಲಾ ಮಕ್ಳಿಗೆ ಹೇಳೋದು, ಒಂದು ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದೆ, ನಾನು ಕೂಡ PUCಗೆ ಬಂದ್ರೆ ಇಂಜಿನಿಯರಿಂಗ್ ಮಾಡಬೇಕು ಅನ್ಕೊಂಡಿದ್ದೀನಿ, ಇಲ್ಲದ್ರೆ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಾರೆ. ಅದು ನಮ್ಮ ಗೆಲುವು ಅಂತ ನನಗೆ ಅನ್ಸುತ್ತೆ. ಆ ಮಗುವಿನಲ್ಲಿ ಒಂದು ಕನಸು ನಾವು ಬಿತ್ತುತ್ತೀವಲ್ಲ ಅಲ್ವಾ, ನೀನು ಈಗ ಬಂದ್ರೆ ಈ ಕ್ಯಾಂಪಸ್ ನೋಡಿದ್ರೆ ಏನಾದ್ರೂ ಒಂದು ಅಟ್ರಾಕ್ಟ್ ಆಗುತ್ತೆ ನಿನಗೆ. ಇದೇ ಕಾಲೇಜಿಗೆ ಬರ್ಬೇಕು ಅಂತ ಅಲ್ಲ, ನೀನ್ ಯಾವ್ದೇ ಕಾಲೇಜಿಗೆ ಹೋಗು, ಬಟ್ ನಾನೊಂದು ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು, ಇಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು. ಅಲ್ಲಿ ಹೋದಾಗ ನೋಡ್ತೀಯ ನೀನು ಲ್ಯಾಬ್ಸ್ ಯಾವ ತರ ಇರುತ್ತೆ. ಸೊ ಸಂಹೌ ನಿನಗೆ ಮೋಟಿವೇಟ್ ಮಾಡುತ್ತೆ. ಸ್ಪೆಷಲಿ ಈಗಿನ ಟೈಮ್ ಅಟೆನ್ಷನ್ ಡೆಫಿಸಿಟ್ ಎಲ್ಲರಿಗೂ. ಯಾಕೆ ಹೇಳು, ನಮ್ ಬೆಸ್ಟ್ ಫ್ರೆಂಡ್ ಯಾವಾಗ್ಲೂ ನಮ್ಮ ಪಾಕೆಟ್ ನಲ್ಲಿ ಇರ್ತಾರೆ, ಹೌದಾ? ಸೊ ಆ ಫೋನ್ ಅನ್ನ, ಸೋಷಿಯಲ್ ಮೀಡಿಯಾನ ಬಿಟ್ಟು ನಾವು ವಿ ಶುಡ್ ರಿಯಲಿ ಕಾನ್ಸಂಟ್ರೇಟ್ ಅಂಡ್ ವರ್ಕ್ ಆನ್ ಅ ಕರಿಯರ್. ಅಂದ್ರೆ ಈ ರೀತಿ ಇಂಟರ್ನ್ಶಿಪ್ಸ್, ಎಕ್ಸ್ಪೋಜರ್ಸ್ ಮಕ್ಳಿಗೆ ಬೇಕಾಗುತ್ತೆ. ಸೊ ಇಲ್ಲಿರೋ ಪೇರೆಂಟ್ಸ್ ಕೂಡ ನಿಮ್ಮ ಮಕ್ಳಿಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ರೀತಿ ಇಂಟರ್ನ್ಶಿಪ್ ಮಾಡ್ರಿ ಅಂದ್ರೆ ನಾವೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಬೇರೆ ಬೇರೆ ಕಾಲೇಜಸ್ ನಲ್ಲೂ ಅವರು ಕೂಡ ದಿಲ್ ಬಿ ಮೋಸ್ಟ್ ವೆಲ್ಕಮ್. ಮಕ್ಕಳನ್ನ ಕರೆದ್ಬಿಟ್ಟು ಒಂದು ಟೂರ್ ಮಾಡ್ಬಿಟ್ಟು ನೆಕ್ಸ್ಟ್ ಇಟ್ ವಿಲ್ ಹೆಲ್ಪ್ ದೆಮ್ ಅಟ್ ಲೀಸ್ಟ್ ವರ್ಕ್ ಹಾರ್ಡರ್ ಅಲ್ವಾ. ಅಲ್ಲೇ ಅದೊಂದು ಫಿಕ್ಸ್ ಆಗ್ಬಿಡುತ್ತೆ. ಈಗ ನಾನು ಡೆಂಟಿಸ್ಟ್ ಆಗ್ಬೇಕು ಅನ್ನೋದಕ್ಕೆ ಇನ್ನೊಂದು ಕಾರಣ ಇದೆ, ನಂದೇ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಮೆಡಿಕಲ್ ಇಲ್ಲ ಅಂದ್ರೆ ಡೆಂಟಲ್ ಆಗ್ಬೇಕು ಅಂದ್ರೆ ನಮ್ಮ ಊರು ಕಕ್ಕರಗೊಳ್ಳದಲ್ಲಿ ನಾನು ಹುಟ್ಟಿರೋದು. ಸೊ ಬೇಸಿಗೆ ರಜೆಗೆ ಹೋದಾಗ ಅಲ್ಲಿ ಡೆಂಟಲ್ ಕಾಲೇಜಿಂದ ಒಂದು ಮೊಬೈಲ್ ವ್ಯಾನ್ ಬಂದಿತ್ತು. ಸೊ ನನಗೆ ಅವಾಗ ಏಜ್ ಇದ್ದಿದ್ದು ಐ ಥಿಂಕ್ 12 to 15 years. ಎಲ್ಲ ನಿಮ್ದು ಮಿಲ್ಕ್ ಟೀತು ಅವಾಗ ಸ್ವಲ್ಪ ಅಲ್ಲಾಡ್ತಾ ಇರುತ್ತಲ್ವಾ. ಸೊ ಅದನ್ನ ಸರಿಯಾಗಿ ಊಟ ಮಾಡ್ತಾ ಇರಲ್ಲ ನೀವು ಅವಾಗ ನಮ್ ದೊಡ್ಡಪ್ಪಜ್ಜಿ ಕರ್ಕೊಂಡು ಹೋಗಿ ಆಂಬ್ಯುಲೆನ್ಸ್ ನಲ್ಲಿ ಆ ಹಲ್ನ ಕೀಳ್ಸಿದ್ರು. ಸೊ ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವಿತ್ ಅ ಡೆಂಟಿಸ್ಟ್. ಸೊ ಅಲ್ಲಿ ಒಂದು ಡೆಂಟಲ್ ಸೆಟಪ್ ಹೆಂಗಿರುತ್ತೆ, ಡೆಂಟಿಸ್ಟ್ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ ಮಕ್ಕಳದ್ದು ಜವಾಬ್ದಾರಿ ಆಗುತ್ತೆ. ನೀವ್ ಎಲ್ಲೇ ಹೋದ್ರು ಕೂಡ ಒಂದ್ ಸ್ವಲ್ಪ ಓಪನ್ ಮೈಂಡ್ ಇಟ್ಕೊಂಡು ವರ್ಕ್ ಮಾಡ್ಬೇಕು. ನೀನೊಂದು ಫ್ಯಾಷನ್ ಡಿಸೈನಿಂಗ್ ಸೆಂಟರ್ಗೆ ಹೋದ್ರೆ ಅಥವಾ ಸಮ್ ಹ್ಯಾಂಡ್ಲೂಮ್ ಸೆಂಟರ್ಗೆ ಅಮ್ಮ ಕರ್ಕೊಂಡು ಹೋಗ್ತಾರೆ, ಸೀರೆ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಬರೀ ಕಲರ್ ಸೀರೆ ನೋಡ್ ಬರೋದಲ್ಲ, ಸೀರೆನಲ್ಲಿ ಯಾವ ರೀತಿ ವರ್ಕ್ ಆಗ್ತಾ ಇದೆ, ಒಂದು ಮೆಟೀರಿಯಲ್ ಟೆಕ್ಸ್ಚರ್ ಏನು, ಇದು ಯಾವ ಸ್ಟೇಟ್ ಇನ್ ಸೀರೆ ಇದು. ಸೊ ಎಲ್ಲಾದ್ರೂ ನೀನ್ ಇಂಟ್ರೆಸ್ಟ್, ಪ್ಯಾಷನ್ ಡೆವಲಪ್ ಆಗ್ಬೇಕಲ್ಲ. 3 ಹೊತ್ತು ಬರೀ ಫೋನ್ ನಲ್ಲಿ ಇರ್ತೀವಿ, ಗಾಸಿಪ್ ಮಾಡ್ತೀವಿ, ಅದು ಏಮ್ ಅಲ್ಲ. ಬುಕ್ಸ್ ಇನ್ನೊಂದು, ಈಗ ಎಲ್ಲರೂ ಕೂಡ ಹೊರಗಡೆ ಅಷ್ಟೊಂದು ಬುಕ್ಸ್ ಡಿಸ್ಪ್ಲೇ ಇಟ್ಟಿದ್ದಾರೆ 2 ಟೇಬಲ್ಸ್ ನಲ್ಲಿ. ಸೊ ಒಬ್ರು ನಿನ್ ರೋಲ್ ಮಾಡೆಲ್ ಯಾರಿದ್ದಾರೆ, ನೀನ್ ಅವ್ರಂತೆ ಆಗ್ಬೇಕು. ಅವ್ರ ವ್ಯಾಲ್ಯೂಸ್ ಇರ್ಬೋದು, ಸೋಷಿಯಲ್ ಸರ್ವಿಸ್ ಇರ್ಬೋದು, ಅಥವಾ ಯಾವ ಫೀಲ್ಡ್ ನಲ್ಲಿ ಅವ್ರು ಅಚೀವ್ ಮಾಡಿದ್ದಾರೆ, ನೀನ್ ಅದನ್ನ ನೋಡ್ಕೊಂಡು ಸ್ಟಾರ್ಟ್ ಪ್ಲಾನಿಂಗ್. ಎಲ್ಲದೂ ಅಪ್ಪಾಜಿ ಅಮ್ಮ LKG UKG ಕೈ ಹಿಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ನಿನ್ನೊಂದು ಗಾಳಿ ಪಟ್ಟದ ತರ ಒಂದು ದಾರ ಹಾಕಿ ನಿನ್ನನ್ನು ಬಿಡ್ತಾರೆ ಆಕಾಶದಲ್ಲಿ. ದಾರ ಎಳಿತಾ ಇರ್ತೀವಿ ನಾವು, ಬಟ್ ಫ್ರೀಯಾಗಿ ನೀನು ಆಕಾಶದಲ್ಲಿ ಹಾರಾಡೋದನ್ನ ಕಲಿಬೇಕಾಗತ್ತೆ ನೀನು. ಅದಕ್ಕೆ ನಿನ್ನ ಎಫರ್ಟ್ ಎಷ್ಟಿರುತ್ತೆ, ಬುಕ್ಸ್ ಎಷ್ಟು ಓದ್ತೀಯಾ, ಯಾವ ರೋಲ್ ಮಾಡೆಲ್ಸ್ ಇಟ್ಕೊಂಡಿದ್ಯಾ ನೀನು, ಮೀಡಿಯಾದಲ್ಲಿ ಸರ್ಚ್ ಮಾಡು, ಆಡಿಯೋ ಬುಕ್ಸ್ ಇರುತ್ತೆ, ಅದನ್ನೆಲ್ಲ ನೋಡಿ ಒಂದು ಅರ್ಧ ಗಂಟೆ 1 ಗಂಟೆ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಿ ದಯವಿಟ್ಟು ಎಲ್ಲ ಮಕ್ಕಳು
ನಿಮ್ಮ ಸೋಷಿಯಲ್ ಮೀಡಿಯಾ ಟೈಮ್ನ ಅದನ್ನು ಕೂಡ ಯೋಚನೆ ಮಾಡ್ರಿ. ಇದ್ರ ಜೊತೆಗೆ ಇವನ್ ಇನ್ SSK ಟ್ರಸ್ಟ್ ಕೌಶಲ್ಯ ಜೊತೆಗೆ ನಾವು ಇನ್ನೊಂದು ಪ್ರೋಗ್ರಾಮು ನಮ್ಮ CET ನೀಟ್ ಕೋಚಿಂಗ್ ಫಾರ್ ಗವರ್ಮೆಂಟ್ ಸ್ಕೂಲ್ ಸ್ಟೂಡೆಂಟ್ಸ್ ಅದನ್ನು ಕೂಡ ಮಾಡಿದ್ವಿ. ಅದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ದಾವಣಗೆರೆಯಲ್ಲಿ ಶುರು ಮಾಡಿದ್ದು. ಅದಾದ ನಂತರ ಸ್ಟೇಟ್ನಲ್ಲಿ ಅವರು ಕೂಡ ಪ್ರೋಗ್ರಾಮ್ ಶುರು ಮಾಡಿದ್ರು, CET ನೀಟ್ ಕೋಚಿಂಗು. ಅದ್ರ ಜೊತೆಗೆ ನಮ್ಮ ಮಕ್ಕಳು ಈಗ ಏನಾಗ್ತಾ ಇದೆ ಅಂದ್ರೆ ಎಲ್ಲರದು ಡಿಗ್ರಿ ಆಗಿರುತ್ತೆ, ಬಟ್ ಎಷ್ಟು ಜನ ಎಂಪ್ಲಾಯಬಲ್ ಇರ್ತಾರೆ ಅದು ಒಂದು ಚಾಲೆಂಜ್ ಆಗಿದೆ. ನಾವು ಸ್ಟಡಿ ಪ್ರಕಾರ ಕೇವಲ 40 to 50% ಆಫ್ ಗ್ರಾಜುಯೇಟ್ಸ್ ಆರ್ ಎಂಪ್ಲಾಯಬಲ್ ಅಂತ ಇದೆ, ಕೇವಲ 50%. ಇಮ್ಯಾಜಿನ್ ಮಾಡಿ, 100 ಜನ ಗ್ರಾಜುಯೇಟ್ಸ್ ಆಗ್ತೀರಾ, ಅದರಲ್ಲಿ 50% ಅಷ್ಟೇ ಕಂಪನಿ ಅಬ್ಸಾರ್ಬ್ ಮಾಡಕ್ ರೆಡಿ ಇರುತ್ತೆ. ಯಾಕೆ ಅಬ್ಸಾರ್ಬ್ ಮಾಡ್ತಾ ಇಲ್ಲ ಅವರು? ಏನ್ ಕೊರತೆ ಇದೆ? ನನ್ನ ಹತ್ರ ಮಾರ್ಕ್ಸ್ ಇದೆ, ಪಾಸ್ ಆಗಿದ್ದೀನಿ ನಾನು, ಆದ್ರೆ ನೀವು ಯಾಕೆ ನನಗೆ ಕೆಲಸ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಎಷ್ಟು ಜನ ಇಲ್ಲಿ ನಮ್ಮ ಆಫೀಸಿಗೂ ಬರ್ತಾರೆ ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು. ಅದನ್ನ ಎಲ್ಲದರದ್ದು ಒಂದು ಫಾರ್ಮ್ಯಾಟ್ ಐತಿ, ಅದನ್ನ ಡೌನ್ಲೋಡ್ ಮಾಡಿ ನಿನ್ನ ಬಯೋಡಾಟಾ ಮಾಡ್ಕೊಳ್ಳೋದು, ನಿನ್ನ ಇಂಟ್ರೆಸ್ಟ್ ಮಾಡ್ಕೊಳ್ಳೋದು, ಇಂಟರ್ಪರ್ಸನಲ್ ಸ್ಕಿಲ್ಸ್ ಕಾಪಿ ಪೇಸ್ಟ್ ಮಾಡಿ ಹಾಕೊಂಡು ತಂದಿರ್ತಾರೆ. ಅಲ್ಲಿ ಸ್ಟೂಡೆಂಟಿಗೆ ನಾನು ಒಂದು ಪೇಜ್ ಬರ್ಕೊಂಡು ಬಾ ನೀನು ಅಂತ ಹೇಳಿದ್ರೆ ಅಷ್ಟೊಂದು ಮಿಸ್ಟೇಕ್ಸ್ ಇರುತ್ತೆ, ಟೈಪ್ ಮಾಡಿಸಿದ್ರೆ ಅಷ್ಟೊಂದು ಮಿಸ್ಟೇಕ್ ಆಗ್ತಾ ಇದೆ. ಕೇವಲ ನೀನು ಕ್ಲಾಸ್ ರೂಮ್ ನಲ್ಲಿ ಓದೋದಲ್ಲ, ನಿಂದೇನ್ ಸ್ಟ್ರೆಂತ್, ನಿಂದೇನ್ ವೀಕ್ನೆಸ್ ಅಂತ ತಿಳ್ಕೊಬೇಕಾಗತ್ತ ನಾವು. ಅದನ್ನ ತಿಳ್ಕೊಂಡು ನೀವು ಆನ್ ಯೋರ್ ಓನ್ ಟೈಮ್ ಅಲಾಟ್ ಮಾಡ್ಬೇಕು. ನಾನು ಇಂಗ್ಲಿಷ್ ನಲ್ಲಿ ವೀಕ್ ಇದ್ದೀನಿ, ಕಮ್ಯುನಿಕೇಶನ್ ಸ್ಕಿಲ್ಸ್ ಇದ್ರಲ್ಲಿ ಲ್ಯಾಕ್ ಮಾಡ್ತಾ ಇದ್ದೀನಿ, ನನ್ನ ಸ್ಪೆಲ್ಲಿಂಗ್ಸ್ ಇಷ್ಟು ಮಿಸ್ಟೇಕ್ ಆಗ್ತಾ ಇದಾವೆ ಅಂತ ನೀನು ಅದನ್ನ ಪಟ್ಟಿ ಮಾಡ್ಕೊಂಡು ಎಫರ್ಟ್ ಹಾಕ್ಬೇಕಾಗುತ್ತೆ. ಆನ್ಲೈನ್ ಎಷ್ಟೊಂದು ಕೋರ್ಸಸ್ ಇದಾವೆ. ಸೊ ಇದನ್ನೆಲ್ಲ ಮಾಡ್ಕೊಟ್ರಿ. ಅಮ್ಮ ಟೈಮ್ ಕೊಟ್ಟಿಲ್ಲ, ಅಪ್ಪಾಜಿ ಟೈಮ್ ಕೊಟ್ಟಿಲ್ಲ, ಇಲ್ಲ. ನೀನು ನಿನ್ನ ಗ್ರೋತ್ಗೆ, ನಿನ್ನ ಫ್ಯೂಚರ್ಗೆ, ನಿನ್ನ ಪರ್ಸನಾಲಿಟಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಡಿಗ್ರಿ ಆಯ್ತು, ಓದೋದ್ ಮುಗೀತು, ಫುಲ್ ಸ್ಟಾಪ್ ಇಲ್ಲ. ಈಗ ನಾನು MP ಆದ್ಮೇಲೆ ಓದ್ತಾ ಇದ್ದೀನಿ ಇನ್ನ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಬೇರೆ ಬೇರೆ ಆರ್ಟಿಕಲ್ಸ್ ಬಗ್ಗೆ. ಈಗ ನಾವು ಒಂದು ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ಬೇಕು ಅಂದ್ರೆ 1000 ಪೇಜದ್ದು ಸಬ್ಜೆಕ್ಟ್ ರಿಲೇಟೆಡ್ ಮ್ಯಾಟರ್ ಇರುತ್ತೆ, ಅದೆಲ್ಲದನ್ನು ಓದ್ಕೊಂಡು ಹೋಗ್ಬೇಕಿತ್ತು. ಲಾಸ್ಟ್ ವೀಕ್ ಕಮಿಟಿ ಮೀಟಿಂಗ್ ಇದ್ದಾಗ ಕ್ಯಾನ್ಸರ್ ಬಗ್ಗೆ ಇತ್ತು. ಕ್ಯಾನ್ಸರ್ ಇನ್ ಪ್ರಿವಲೆನ್ಸ್ ಏನು, ಕ್ಯಾನ್ಸರ್ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್, ಒಬ್ಬ ಬಡ ರೋಗಿ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಸರ್ಕಾರದಿಂದ ಎಷ್ಟು ದುಡ್ಡು ಬರ್ತಾ ಇದೆ, ಇದನ್ನೆಲ್ಲ ಓದ್ಕೊಂಡು ಹೋಗಿ ಸರ್ಕಾರ ಏನ್ ಬೆನಿಫಿಟ್ಸ್ ಕೊಡ್ತಾ ಇದೆ, ಯಾವ ರೀತಿ ನಾವು ಇಂಪ್ರೂವ್ ಮಾಡ್ಬೋದು, ಅದರಲ್ಲಿ ನಾವು ಸಜೆಷನ್ಸ್ ಕೊಟ್ಟಾಗ ಪಾಲಿಸಿ ಸರ್ಕಾರದಿಂದ ಏನ್ ಪ್ರೋಗ್ರಾಮ್ಸ್ ತರ್ತಾರಲ್ಲ ಅದರಲ್ಲಿ ಚೇಂಜಸ್ ಮಾಡ್ಕೊಂಡು ಬರ್ತಾರೆ. ಸೊ ಲೈಫ್ ಲಾಂಗ್ ಸ್ಟೂಡೆಂಟ್ ಅಂತ ಇರುತ್ತೆ, ಓದೋದಕ್ಕೆ ಕೊನೆ ಇರೋದಿಲ್ಲ. ನೀನ್ ಜೀವನ ಪರ್ಯಂತ ಒಬ್ಬ ವಿದ್ಯಾರ್ಥಿಯಾಗಿಯೇ ಇರಬೇಕು. ಆವಾಗ ಮಾತ್ರ ನೀನು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕಾಗತ್ತೆ. ನೀನ್ ಇನ್ನೊಬ್ರಿಗೆ ತೋರ್ಸಕ್ ಇರೋದ್ ಬೇಕಾಗಿಲ್ಲ, ನೀನೇ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊ. ನಾನು ಈ ರೀತಿ ಇರ್ತೀನಿ, ನಂದು ಊಟದ ಟೈಮು, ಎಕ್ಸಸೈಸಿನ ಟೈಮು, ಆಮೇಲೆ ನಾನು ಯಾವ ರೀತಿ ಒಂದು ವರ್ಷದಲ್ಲಿ, ಈಗ ನೀವು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂದ್ರೆ ಒಂದು NGO ಓಪನ್ ಮಾಡ್ಬೇಕಾಗಿಲ್ಲ. ಆಸ್ ಸ್ಟೂಡೆಂಟ್ಸ್ ಬ್ಲಡ್ ಡೊನೇಷನ್ ವರ್ಷಕ್ಕೆ ಒಂದ್ಸಲ, ಗರ್ಲ್ಸ್ ಮಿನಿಮಮ್ 3 times ಬ್ಲಡ್ ಡೊನೇಟ್ ಮಾಡ್ಬೋದು, ಬಾಯ್ಸ್ 4 times ಡೊನೇಟ್ ಮಾಡ್ಬೋದು. ಕೇವಲ 350 ml ಬ್ಲಡ್ ತಗೊಳ್ತಾರೆ. ಸೊ ಯು ಮೇಕ್ ಅಪ್ ಯುವರ್ ಮೈಂಡ್, ನನ್ ಬರ್ಡೇ ನಿನ್ ಬರ್ಡೇ, ಅಥವಾ ನಿನಗೆ ಅಪ್ಪಾಜಿ ಇಷ್ಟ ಇದ್ರೆ, ಎಲ್ಲ ಗರ್ಲ್ಸಿಗೆ ಅಪ್ಪಾಜಿನೇ ಫೇವ್ರೇಟ್ ಅಲ್ವಾ, ಸೊ ನಿಮ್ ತಂದೆ ಬರ್ಡೇ ದಿನ ಹೋಗಿ ವರ್ಷಕ್ಕೆ ಒಂದ್ಸಲ ಬ್ಲಡ್ ಡೊನೇಟ್ ಮಾಡು. ಸೊ ದಟ್ ಈಸ್ ಒನ್ ಕೈಂಡ್ ಆಫ್ ಸೋಷಿಯಲ್ ಸರ್ವಿಸ್ ಯು ಕ್ಯಾನ್ ಇನ್ವಾಲ್ವ್ ಯುವರ್ ಸೆಲ್ಫ್. ಇದೆಲ್ಲದನ್ನು ಮಾಡ್ಬೇಕು. ಈಗ ನಾನು ಓದ್ತೀನಿ, ನೆಕ್ಸ್ಟ್ ಕೆಲಸ ಮಾಡ್ತೀನಿ, ಆಮೇಲೆ ಸೋಷಿಯಲ್ ಸರ್ವಿಸ್ ಮಾಡ್ತೀನಿ, ನೋ, ಎವ್ರಿಥಿಂಗ್ ಶುಡ್ ಹ್ಯಾಪನ್ ಸೈಮಲ್ಟೇನಿಯಸ್ಲಿ ಟುಗೆದರ್. ಹೌದಾ? ಆ ರೀತಿ ಮಾಡ್ಕೊಂಡು ಹೋಗ್ರಿ. SSK ಟ್ರಸ್ಟ್ ಇಂದ ಸಾಕಷ್ಟು ಸ್ಟೂಡೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೀವಿ ನಾವು. SSK ಟ್ರಸ್ಟ್ ಸ್ಟೂಡೆಂಟ್ ವಿಂಗ್ ಅಂತ ಶುರು ಮಾಡಿದೀವಿ. ನಮ್ಮಲ್ಲಿ 35 ಸಂಸ್ಥೆಗಳಿದಾವೆ. ಸೊ ಎಲ್ಲಾ ಸಂಸ್ಥೆಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ ನಾವು ಸ್ಟೂಡೆಂಟ್ ವಿಂಗ್ ಸೇರಿಸ್ಕೊಂಡಿದೀವಿ. ಈ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಪ್ರತಿ ತಿಂಗಳು ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮ್ ಇಂದ ಔಟ್ಕಮ್ ಏನಾಗಿದೆ ಅಂದ್ರೆ, ಒಂದು ಬ್ಯಾಚ್ ಆಫ್ ಸ್ಟೂಡೆಂಟ್ಸ್ ಲಾ ಕೋರ್ಸ್ ಓದ್ತಾ ಇರ್ತಾರೆ, ಇನ್ನೊಬ್ಬ ಸ್ಟೂಡೆಂಟ್ MBBS ಮಾಡ್ತಾ ಇರ್ತಾರೆ, ಇನ್ನೊಂದು ಬ್ಯಾಚ್ ಇನ್ನೊಬ್ರು ನರ್ಸಿಂಗ್ ಮಾಡ್ತಾ ಇರ್ತಾರೆ. ಸೊ ಇಮ್ಯಾಜಿನ್, ಇವರೆಲ್ಲರೂ ಸೇರ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಏನಾಗುತ್ತೆ. ನನ್ನ ಮಕ್ಳ ಜೊತೆ ನಿಮ್ಮ ಹತ್ರ ಮಾತಾಡ್ತಿದ್ದೆಲ್ಲ, ಹೀಗೆ ಎಲ್ಲ ಮಕ್ಳ ಜೊತೆ ಇಂಟ್ರಾಕ್ಟ್ ಮಾಡಿದೆ. ಅವಾಗ ಏನಾದ್ರು, ಮೇಡಮ್ ನೆಕ್ಸ್ಟ್ ನನಗೆ ಏನಾದ್ರು ಲೀಗಲ್ ಇಶ್ಯೂ ಬಂತು ಅಂದ್ರೆ ಐ ನೋ ಹೂಮ್ ಟು ಗೋ ಟು ಅಂತ. ಹೌದಾ? ಸೊ ಹಿ ವಿಲ್ ಬಿ ಯುವರ್ ಟ್ರಸ್ಟೆಡ್ ಲಾಯರ್.
ಇಫ್ ಯು ವಾಂಟ್ ಟು ಟೇಕ್ ಅ ಸೆಕೆಂಡ್ ಒಪಿನಿಯನ್. ನೆಕ್ಸ್ಟ್ ಹೆಲ್ತ್ ಇಶ್ಯೂ ಆಯ್ತು, ಆ ಸ್ಟೂಡೆಂಟ್ ಯಾವ್ದಾದ್ರು ಫಿಸಿಷಿಯನ್ ಆಗಿ ದೊಡ್ಡ ಮಟ್ಟದಲ್ಲಿ ಆಗ್ತಾರೆ ಅಂದ್ರೆ ಯು ಕ್ಯಾನ್ ಆಲ್ವೇಸ್ ಗೋ ಅಂಡ್ ಕನ್ಸಲ್ಟ್ ದಮ್. ಸೊ ಈ ರೀತಿ ಒಂದು ನೆಟ್ವರ್ಕಿಂಗ್ ಆಗುತ್ತೆ ನಿಮ್ಮಲ್ಲೇ ಸ್ಟೂಡೆಂಟ್ಸ್ ನಲ್ಲಿ. ಸೊ ಆದ್ರಿಂದ ಈ ಎಲ್ಲಾ ಪ್ಲಾಟ್ಫಾರ್ಮ್ಸ್ ನ ದಯವಿಟ್ಟು ನೀವು ಮಕ್ಕಳು ಎಕ್ಸ್ಪ್ಲೋರ್ ಮಾಡಿ. ನೆಕ್ಸ್ಟ್ ನೀವು ಕಾಲೇಜಸ್ ಹೋದಾಗ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಈ ರೀತಿಯಾದಂತಹ ಅಸೋಸಿಯೇಷನ್ಸ್ ಬಾಡೀಸ್ ಇರ್ತವೆ. ನಾನ್ ಬರೀ ಓದ್ಬೇಕು ಇಲ್ಲ, ಓದಿನ ಜೊತೆ ಇವೆಲ್ಲ ಮಾಡಿದ್ರೆ ಅವಾಗ ಮೊಬೈಲ್ ಯೂಸೇಜ್ ಕಡಿಮೆ ಆಗುತ್ತೆ, ಹೌದಾ? ಸೊ ಏನೋ ಐಡಲ್ ಮೈಂಡ್ ಇಸ್ ಡೆವಲ್ಸ್ ವರ್ಕ್ಶಾಪ್ ಅಂತಾರೆ, ಹೌದಾ? ಕರೆಕ್ಟ್ ತಾನೇ ಅದು? ಸೊ ಬ್ಯುಸಿ ಆಗಿದ್ರೆ, ಆಕ್ಟಿವ್ ಆಗಿದ್ರೆ ಈ ಎಲ್ಲಾ ಆಲೋಚನೆಗಳು ಜೊತೆಗೆ ಫ್ರೆಂಡ್ಶಿಪ್ಸ್, ಒಳ್ಳೆ ಫ್ರೆಂಡ್ಶಿಪ್ಸ್ ಮಾಡಿ. ಕಮಿಟ್ಮೆಂಟ್ ಬೇಡ. ಆಲ್ ಆಫ್ ಯು ಗರ್ಲ್ಸ್ ಅಂಡ್ ಬಾಯ್ಸ್, ಕಮಿಟ್ಮೆಂಟ್ ಎಲ್ಲಿಗಿರ್ಬೇಕು? ನೀನ್ ಎಜುಕೇಶನ್ ಆಗ್ಬೇಕು, ನಿನ್ ಕರಿಯರ್ ಬರ್ಬೇಕು, ಅದಾದ್ಮೇಲೆ ಗೆಟ್ ಕಮಿಟೆಡ್ ಟು ಯೋರ್ ಪಾರ್ಟ್ನರ್. ಟಿಲ್ ದೆನ್ ನೋ ಸಚ್ ಕಮಿಟ್ಮೆಂಟ್ಸ್. ಯಾಕಂದ್ರೆ ನಿನ್ ಕಾಲ್ ಮೇಲೆ ನೀನ್ ನಿಂತಿಲ್ಲ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ, ಎಷ್ಟೋ ಕೇಸಸ್ ಬರ್ತವೆ. ಸೊ ಐ ಥಾಟ್ ಐ ಶುಡ್ ಟೆಲ್ ಯು, ಬಿಕಾಸ್ ಇದು ಆಗ್ತಾ ಇರೋ ಟ್ರಾನ್ಸಿಷನ್ 20-21 ಇಯರ್ಸ್ಗೆ, 18, 19, 20. ಸೊ ನೀವೆಲ್ಲ ಇಂಡಿಪೆಂಡೆಂಟ್ ಆಗಿರ್ತೀರಾ, ಹಾಸ್ಟೆಲ್ಗಳಲ್ಲಿ ಇರ್ತೀರಾ, ಅಥವಾ ಇಲ್ಲೇ ಇದ್ರೂ ಕೂಡ ನಿಮಗೆ ನಿಮ್ ಜವಾಬ್ದಾರಿಯ ಸಂಪೂರ್ಣ ಅರಿವಿರ್ಬೇಕು. ನಾನು ಯಾವ ರೀತಿ ಇರ್ಬೇಕು, ನನ್ನ ಪ್ರಯಾರಿಟಿ ಏನೀಗ ಲೈಫ್ ನಲ್ಲಿ ಅನ್ನೋದನ್ನ. ಸೊ ಡೋಂಟ್ ಗೆಟ್ ಕ್ಯಾರಿಡ್ ಅವೇ, ಹ್ಯಾವ್ ಯುವರ್ ಪ್ರಯಾರಿಟಿ ಸೆಟ್. ಇದ್ರ ಜೊತೆಗೆ SSK ಟ್ರಸ್ಟ್ ಇಂದ ನಾವು ಸಂಕಲ್ಪ ಅಂತ ಒಂದು ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಇದು IAS, ಸಿವಿಲ್ ಸರ್ವಿಸಸ್ಗೆ, ಬ್ಯಾಂಕಿಂಗಿಗೆ ಯಾರು ಪ್ರಿಪೇರ್ ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ನಾವು ಫ್ರೀ ಆಗಿ ನಮ್ಮ ಫೈನ್ ಆರ್ಟ್ಸ್ ಕಾಲೇಜ್ ನಲ್ಲಿ ಟ್ರೈನಿಂಗ್ ಕೂಡ ಕೊಡ್ತಾ ಇದೀವಿ. ಸೊ ಒಟ್ಟಾರೆ ಎಜುಕೇಶನ್ಗೆ ಸಾಕಷ್ಟು SSK ಟ್ರಸ್ಟ್ ಇಂದ ನಾವು ಸಪೋರ್ಟ್ ಮಾಡ್ತಾ ಇದೀವಿ. ಇವತ್ತು ನೀವು ಮಕ್ಕಳೆಲ್ಲರಿಗೂ ಗೊತ್ತಿಲ್ಲ ಅಂತ ದಯವಿಟ್ಟು ಹೇಳ್ಬೇಡ್ರಿ, ಗೊತ್ತು ಮಾಡ್ಕೊಳ್ರಿ ಏನು ಅಂತ. ಪೇರೆಂಟ್ಸ್ ಕೂಡ ಮಕ್ಕಳಿಗೆ ಎಜುಕೇಶನ್ ಕೊಟ್ಟ ಮೇಲೆ, ಸ್ಪೆಷಲಿ ಗರ್ಲ್ಸ್, ಸೊ ಅವರು ಮದುವೆ ಆಯ್ತು ಅನ್ನೋದಕ್ಕೆ ಅಲ್ಲಿ ಒಂದು ಕರಿಯರಿಗೆ ಫುಲ್ ಸ್ಟಾಪ್ ಆಗ್ಬಾರ್ದು. ಸೊ ಆಫ್ಟರ್ ಯುವರ್ ಎಜುಕೇಶನ್ ವರ್ಕ್ ಮಾಡ್ತೀನಿ, ಆ ರೀತಿ ನೀವು ಕೂಡ ರೆಸ್ಪಾನ್ಸಿಬಲ್ ವೇನಲ್ಲಿ ಕಮಿಟ್ ಆಗ್ರಿ ಅಂತ ನಾನು ಅದನ್ನು ಕೂಡ ಮಕ್ಕಳಿಗೆ, ಪೋಷಕರಿಗೆ ಇಬ್ಬರಿಗೂ ಹೇಳಿಕ್ ಬಯಸ್ತೀನಿ. ಆಮೇಲೆ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ನಾವು ಕರಿಯರ್ಸ್ ಬಗ್ಗೆ ಹೇಳುವಾಗ ಅಗ್ರಿಕಲ್ಚರ್ ಸೆಕ್ಟರ್, ಇದ್ರ ಬಗ್ಗೆ ಕೂಡ ಬಾಯ್ಸ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆನಾ? ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಎಲ್ಲ ಇಂಜಿನಿಯರಿಂಗ್ CS ಮಾಡ್ಬೇಕು ಅಂತನಾ? ಅಗ್ರಿಕಲ್ಚರ್ ಸೆಕ್ಟರ್ ಇಂಟ್ರೆಸ್ಟ್ ಇದೆನಾ? ಓಕೆ, ಅಗ್ರಿಕಲ್ಚರ್ ಸೆಕ್ಟರ್ ನಲ್ಲಿ ಮೇನ್ಲಿ ನಮ್ಮ FPOs, ಅದ್ರಲ್ಲಿ ಸಾಕಷ್ಟು ಪೊಟೆನ್ಶಿಯಲ್ ಇದೆ. ನೀನ್ ಏನೇ ಪ್ರಾಡಕ್ಟ್ಸ್ ಮಾಡಿದ್ರು ಕೂಡ ಅದನ್ನ ಮಾರ್ಕೆಟಿಗೆ, ಈ ಎಲ್ಲದೂ ಸ್ಟಾರ್ಟ್ಅಪ್ಸ್, ಆಂಟರ್ಪ್ರಿನರ್ಸ್, ಸೆಲ್ಫ್ ಎಂಪ್ಲಾಯ್ಡ್ ಬಗ್ಗೆ ನಾವು ಜಾಸ್ತಿ ಸರ್ಕಾರದಿಂದನೂ ಕೂಡ ಒತ್ತು ಕೊಡ್ತಾ ಇದೀವಿ. ಸೊ ಆದ್ರಿಂದ ಎಷ್ಟು ಸಣ್ಣ ಯಂಗ್ಸ್ಟರ್ಸ್ ನೋಡ್ತಾ ಇದೀವಿ ನಾವು, ದೇ ಆರ್ ಬಿಕಮ್ ಆಂಟರ್ಪ್ರಿನರ್ಸ್ ಅಂಡ್ ಇನ್ವೆಸ್ಟರ್ಸ್, ಹೌದಾ? ಸೊ ನಿನಗೆ ಆ ರೀತಿ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಪರ್ಸ್ಯೂ ಮಾಡು. ಗೋ ಅಂಡ್ ನಾಕ್ ಆನ್ ದ ರೈಟ್ ಡೋರ್ಸ್, ಹೌದಾ? ಯಾರು ಸಕ್ಸಸ್ ಸ್ಟೋರೀಸ್ ಇದೆಲ್ಲ ಅವ್ರ ಬಗ್ಗೆ ನೀನ್ ಇಂಟರ್ನೆಟ್ ನಲ್ಲಿ ಎಲ್ಲ ಅವೈಲೇಬಲ್ ಇದೆ. ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಎಷ್ಟೋ ಜನ ಸಕ್ಸಸ್ಫುಲ್ ಇದಾರೆ FPOs. ಸೊ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನೀನ್ ಯಾವ ರೀತಿ ವರ್ಕ್ ಮಾಡ್ಬೇಕು ಅಂತ ಪ್ಲಾನ್ ಮಾಡು. ಒಟ್ಟಾರೆ ಎಲ್ಲ ಮಕ್ಕಳಿಗೂ ನನಗೆ ದಯವಿಟ್ಟು ಬುಕ್ಸ್ ಓದ್ರಿ, ಬುಕ್ಸ್. ಆಮೇಲೆ ಒಂದು ರೋಲ್ ಮಾಡೆಲ್ಸ್ ಇಟ್ಕೊಳ್ರಿ. ಅಪ್ಪ ಅಮ್ಮ ನಿಮ್ ರೋಲ್ ಮಾಡೆಲ್ಸ್, ಹೌದು, ಅವರು ಸಾಕಷ್ಟು ಕಷ್ಟ ಪಡ್ತಾ ಇದಾರೆ ನಿಮ್ಮನ್ನ ಓದಿಸ್ಲಿಕ್ಕೆ, ನಿಮ್ ಫ್ಯೂಚರ್ ಸೆಕ್ಯೂರ್ ಮಾಡ್ಲಿಕ್ಕೆ. ಸೊ ಅವರಿಗೆ ನೀವು ಹೆಚ್ಚಿನ ಗೌರವ ಮತ್ತೆ ವಿಶ್ವಾಸದಿಂದ ನೆಟ್ಕೊಂಡು ಹೋಗ್ರಿ ಥ್ರೂಔಟ್ ಯುವರ್ ಲೈಫ್. ಬಿ ಟ್ರಸ್ಟ್ ವರ್ದಿ. ಅಂಡ್ ಇನ್ನೊಂದು ನಾನು ಹೇಳ್ಬೇಕಾಗಿರೋದು, ನಮ್ಮ ಇಡೀ ಜಿಲ್ಲೆಗೆ ಒಂದು ಕೀರ್ತಿ ತಂದಿದ್ದಾರೆ, ಹೌದಾ? ದರ್ ಇಸ್ ಒನ್ ಸ್ಟೂಡೆಂಟ್ ಫ್ರಮ್ ಚನ್ನಗಿರಿ, ಅವ್ರ ಹೆಸರು ಭರತ್ ಅಂತ. ಹೆಂಗ್ ನೆನ್ಪಿರುತ್ತೆ ಹೇಳು? ಭಾರತ ದೇಶ, ಭರತ್ ಅವನ ಹೆಸರು, ಯಾರು ಮರೆಯೋ ಹಾಗಿಲ್ಲ. ಸೊ ಅವರು ಕೂಡ 625ಗೆ 625 ಫಸ್ಟ್ ಟೈಮ್ ಇನ್ ದಾವಣಗೆರೆ ಅಚೀವ್ ಮಾಡಿದ್ದಾರೆ. ಕುಬ್ಬಾಳ್ ವಿಲೇಜ್. ನೀನೆ ಅವ್ರನ್ನ ಹೋಗಿ ವಿಶ್ ಮಾಡಿ ಬಂದೆ. ಸುಮಾರು 4 ಜನ ಗರ್ಲ್ಸ್ ಕೂಡ ಅವ್ರ ಜೊತೆ 620ಕಿಂತ ಜಾಸ್ತಿ ತೆಗ್ದಿದ್ದಾರೆ. ಇನ್ನೊಂದು ಏನ್ ವಿಶೇಷ ಅಂದ್ರೆ, ಆ ಮಕ್ಕಳನ್ನ ಕೇಳಿದೆ ನಾನು, ಇಬ್ರು ಬಾಯ್ಸ್, ಇಬ್ರು ಗರ್ಲ್ಸ್ ಇದ್ರು, ಆಯ್ತಾ? ಸೊ ಬಾಯ್ಸಿಗೆ ನೀನ್ ನೆಕ್ಸ್ಟ್ ಏನ್ ತಗೊಳ್ತೀಯ ಅಂದ ತಕ್ಷಣನೇ ಬಾಯ್ಸ್ ಏನಂತ ಇದಾರೆ, ಮೇಡಮ್ ನಾನ್ ನೀಟ್ ಮಾಡ್ಬೇಕು ಅಂತ. ಗರ್ಲ್ಸ್ ಇಬ್ರು ಏನಂತಾರೆ, ನಾನ್ JEE ಕ್ರ್ಯಾಕ್ ಮಾಡ್ಬೇಕು ಅಂತ. ಸೊ ಎಲ್ಲ ಚೇಂಜ್ ಆಗ್ತಾ ಇದೆ. ಗರ್ಲ್ಸ್ ಆರ್ ಗೋಯಿಂಗ್ ಟುವರ್ಡ್ಸ್ ಟೆಕ್ನಿಕಲ್ ಸೈಡ್, ಟೆಕ್ನಿಕಲ್ ಎಜುಕೇಶನ್, STEM ಎಜುಕೇಶನ್ಸ್, ಅಂಡ್ ಬಾಯ್ಸ್ ಪ್ರಿಫರ್ ಹೆಲ್ತ್ ಕೇರ್ ಸೆಕ್ಟರ್ಸ್ ಅನ್ನೋ ಹಾಗಿದೆ.
ಬಟ್ ಒಟ್ಟಾರೆ ನಿಮ್ ಪ್ರಿಫರೆನ್ಸ್ ಏನಿದೆ, ನಿಮ್ ಕನಸು ಏನಿದೆ, ನಾವೆಲ್ಲರೂ ನಿಮಗೆ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ನಮ್ಮ SSK ಟ್ರಸ್ಟ್ ಇಂದ ಕೂಡ ನಿಮಗೆ ಸ್ಟೂಡೆಂಟ್ ಲೋನ್ಸ್ ಕೊಡ್ತೀವಿ. ದಯವಿಟ್ಟು ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ನಿಮ್ಮ ಡೀಟೇಲ್ಸ್ ನ ಸಬ್ಮಿಟ್ ಮಾಡಿ ಪೋರ್ಟಲ್ ನಲ್ಲಿ. ಇದ್ರ ಜೊತೆಗೆ ನಿಮಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಅಡ್ಮಿಷನ್ ಸಿಕ್ತು, ನಿಮ್ಮ ಫರ್ದರ್ ಎಜುಕೇಶನ್ ಗೆ ಸ್ಕಾಲರ್ಶಿಪ್ ಅಮೌಂಟ್ ಬೇಕು ಅಂದ್ರೆ ನಮ್ಮ ಆಫೀಸ್ ನಲ್ಲಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡ್ರಿ. ಲಾಸ್ಟ್ ಇಯರ್ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ನ ಸೂರತ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಇಂಥ ಸ್ಟೂಡೆಂಟ್ಸ್ ನ ಎನ್ಕರೇಜ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅಂಡ್ I think education is a weapon with which you can change the world Allah. So prove that. Go out and prove that. And we are always there with you on the healing. Nima Hindu paper ku my best wishes. And to all the students and parents. Parents also please support your children. Give them lots of love and blessings. And thank you very much. ಈ ಲೋಕಸಭೆಯಲ್ಲಿ ನಾನು ಕೂಡ 0 hour ನಲ್ಲಿ ಅದನ್ನು ಕೇಳಿದೆ. ಕೆಲವು ಸ್ಟೇಟ್ಸ್ ಫ್ರೀ ಆಗಿ ಕೊಡ್ತಾ ಇದ್ರು. ಈಗ 14 years ಮಕ್ಕಳಿಗೆ, 14 and 15 years ಮಕ್ಕಳಿಗೆ ಸಿಂಗಲ್ ಡೋಸ್ ನಲ್ಲಿ HPV ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಇಟ್ ಈಸ್ ಅವೈಲಬಲ್. ಆದ್ರಿಂದ ಇಟ್ ವಿಲ್ ಡೆಫಿನೆಟ್ಲಿ ಪ್ರೊಟೆಕ್ಟ್ ಯು ಫ್ರಮ್ ಸರ್ವೈಕಲ್ ಕ್ಯಾನ್ಸರ್. ಸರ್ವೈಕಲ್ ಕ್ಯಾನ್ಸರ್ ಇಂದು ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ ಲಾಸ್ಟ್ ಸ್ಟೇಜ್ ಬರ್ತಾ ಇದ್ದಾರೆ ಮಹಿಳೆಯರು. ಯಾರಿಗೆ ಗರ್ಭಕೋಶದ ಕ್ಯಾನ್ಸರ್ ಆಗಿದೆ ಅವರು 4th ಸ್ಟೇಜ್ ನಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಅವಾಗ ಟ್ರೀಟ್ಮೆಂಟ್ ವರ್ಕ್ ಆಗೋದಿಲ್ಲ, ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲದನ್ನ ನೋಡ್ಕೊಂಡು ಯು ಆರ್ ಟೇಕಿಂಗ್ BCG ವ್ಯಾಕ್ಸಿನೇಷನ್, MMR ವ್ಯಾಕ್ಸಿನೇಷನ್, ಪೋಲಿಯೋ ಡ್ರಾಪ್ಸ್ ತಗೊಂತಾ ಇದೆಯಾ? ಅದೇ ರೀತಿ ಕೆನ್ ಯು ಪ್ರಾಮಿಸ್ ಮೀ ಮೇಡಮ್ ಐ ವಿಲ್ ಟೇಕ್ HPV ವ್ಯಾಕ್ಸಿನೇಷನ್ ಅಂತ ಮಾಡ್ತೀಯ ಅದನ್ನ? ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಗರ್ಲ್ಸ್ ಆಮೇಲೆ ಮದರ್ಸ್ ಬಂದಿದ್ದೀರಾ, ಕಂಪ್ಲೀಟ್ಲಿ ಸೇಫ್ ಇದೆ. ನಾವು ಮಕ್ಳಿಗೆ ಎಲ್ಲರಿಗೂ ಕೊಡ್ಸಿದ್ದೀವಿ, ಸೇಮ್ ಬ್ರ್ಯಾಂಡ್ ಇಂದ ಗಾರ್ಡನ್ಸ್ ಕೊಡ್ತಾ ಇರೋದು ಅದನ್ನೇ ನಮ್ಮ ಮಕ್ಳಿಗೂ ಕೂಡ ಕೊಡ್ತಾ ಇದೀವಿ. ಅದರಿಂದ ನೀವೆಲ್ಲ ಬೇರೆ ಬೇರೆ ಮದರ್ಸ್ ನ ಮೀಟ್ ಮಾಡ್ತಾ ಇರ್ತೀಯ, ನಿನ್ ಫ್ರೆಂಡ್ಸ್ ಮೀಟ್ ಮಾಡ್ತಾ ಇರ್ತೀಯ. ಸೊ ಎಲ್ಲ ಮಕ್ಳಿಗೂ ಹೇಳು HPV ವ್ಯಾಕ್ಸಿನೇಷನ್ ತಗೊಳ್ತೀವಿ ಅಂತ ಸೆಲ್ಫ್ ಮೋಟಿವೇಟೆಡ್ ಡ್ರೈವ್ ಆಗ್ಲಿ ನಿಮ್ ಮಕ್ಕಳಲ್ಲಿ. ನಮ್ ಜಿಲ್ಲೆನಲ್ಲಿ 14 years ಮಕ್ಕಳು ಅವರೇ ಒಂದು ಮೋಟಿವೇಟೆಡ್ ಆಗಿ ನೋ ವಿ ಹ್ಯಾವ್ ಟು ಸೇಫ್ ಗಾರ್ಡ್ ಅವರ್ ಹೆಲ್ತ್, ವಿ ಆರ್ ಅವೇರ್ ಆಫ್ ಇಟ್ಸ್ ಡೈವರ್ಸ್ ಎಫೆಕ್ಟ್ಸ್ ಅಂತ ಹೇಳಿ ಪ್ಲೀಸ್ ಟೇಕ್ HPV ವ್ಯಾಕ್ಸಿನೇಷನ್. ಥ್ಯಾಂಕ್ ಯು ವೆರಿ ಮಚ್.